ಈ ತರನು ಮಾಟ ಮಂತ್ರ ಮಾಡಿಸ್ತಾರ ಅನ್ನೋದು ಡೌಟ್ ಇದೆ. ನಂಬಿದವ್ರಿಗೆ ನಂಬಿಕೆ ಇರುತ್ತೆ, ನಂಬದೇ ಇರೋರ್ಗೆ ಮೂಢನಂಬಿಕೆ ಅಂತ ಇರುತ್ತೆ. ಮೂಢನಂಬಿಕೆ ಅಂತ ಇರೋರ್ಗೆ ಏನಪ್ಪ ಹೇಳೋದು ಅಂತಂದ್ರೆ, ಸೂರ್ಯ, ಚಂದ್ರ, ಗಾಳಿ, ಮಳೆ ಹೆಂಗೆ ಇದೆಲ್ಲ ಬರ್ತಾ ಇದೆಯಾ ಪ್ರಕೃತಿಯಲ್ಲಿ, ಅದೇ ರೀತಿಯಲ್ಲಿ ಇದು ಒಂಥರ ಇದೆ ಅಂತಾನೆ ಹೇಳ್ಬೋದು. ಇದು ಎಷ್ಟಕ್ಕೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಇವಾಗ ಎಕ್ಸಾಂಪಲ್ ಆಗಿ ದೇವ್ರಿದಾರ, ದೇವ್ರನ್ನ ತೋರ್ಸು ಅಂತ ಅಂದ್ರೆ ಅದಕ್ಕೆ ಉತ್ತರನೇ ಕೊಡಕ್ಕಾಗಲ್ಲ. ಹಂಗೆ ಒಂದು ನಂಬಿಕೆ ಅಷ್ಟೇ. ಇದ್ರಲ್ಲೂ ಒಂದು ನಂಬಿಕೆ ಇರುತ್ತೆ, ಅದರಲ್ಲೂ ಒಂದು ನಂಬಿಕೆ ಇರುತ್ತೆ. ಆದ್ರೆ ಯಾವ ನಂಬಿಕೆ ನಂಬ್ತಾರೋ ಅವ್ರಿಗೆ ನಂಬಿಕೆ ಇರುತ್ತೆ, ಯಾರ ನಂಬಿಕೆ ನಂಬಲ್ವೋ ಅಂತವ್ರಿಗೆ ನಂಬಿಕೆ ಇರಲ್ಲ. ನೋಡಿ, ಇಲ್ಲಿ ಜೋಡಿಯಾಗಿ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರೋ ಅಂತದ್ದು. ಆದ್ರೆ ಈ ಮಾಟ ಮಂತ್ರ ಅನ್ನೋದು ಹೆಚ್ಚಿಗೆ ಶುರು ಆಗಿದ್ದೆ ಈ ನಮ್ಮ ಕರ್ನಾಟಕದಲ್ಲಿ ಕೊಳ್ಳೇಗಾಲ ಅನ್ನೋ ಒಂದು ಕ್ಷೇತ್ರದಿಂದ. ಅಲ್ಲಿಂದ ಶುರು ಆದಂತ ಒಂದು ಮಾಟ ಮಂತ್ರ ಇವಾಗ ಎಲ್ಲಾ ಕಡೆ ಹಬ್ಕೊಂಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇದು ಕಾನೂನು ರೀತಿಯ ಅಪರಾಧ, ಈ ತರ ಎಲ್ಲ ಮಾಡಬಾರ್ದು. ಆದ್ರೆ ಕೆಲವರು ಅವರವರ ಮನಸ್ಸಿಗೆ ಇಚ್ಛೆ ಒಬ್ರನ್ನ ಹಾಳು ಮಾಡ್ಬೇಕು ಇಲ್ಲ ಉದ್ಧಾರ ಮಾಡ್ಬೇಕು, ಎರಡೂ ಕೂಡ ಇದೆ. ಉದ್ಧಾರ ಮಾಡೋ ಅಂತದ್ದು ಮಾಡ್ತಾರೆ, ಹಾಳು ಮಾಡೋ ಅಂತದ್ದು ಮಾಡ್ತಾರೆ. ಎಲ್ಲದಕ್ಕೂ ದೈವ ಶಕ್ತಿ ಅನ್ನೋದು ಮೇನ್ ಆಗಿದ್ರೆ ಯಾವುದೇ ಮಾಟ ಮಂತ್ರ ಏನೇ ಮಾಡಿದ್ರು ಯಾವ್ದು ಯಾರಿಗೂ ಏನು ತೊಂದ್ರೆ ಆಗಲ್ಲ, ಯಾರು ಏನು ಭಯ ಪಡೋಂಗಿಲ್ಲ. ಸುಮಾರು ಜನ ಇದನ್ನೇ ಬಂಡವಾಳ ಮಾಡ್ಕೊಂಡು ನಿಮ್ಗೆ ಅದನ್ನ ಮಾಡಿಸ್ಬಿಟ್ಟವ್ರೆ ಇದನ್ನ ಮಾಡಿಸ್ಬಿಟ್ಟವ್ರೆ, ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಇಷ್ಟು ಖರ್ಚಾಗತ್ತೆ ಅಷ್ಟು ಖರ್ಚಾಗತ್ತೆ ಅಂತ ಮೋಸ ಮಾಡೋರು ಇರ್ತಾರೆ. ದಯವಿಟ್ಟು ಅದಕ್ಕೆಲ್ಲ ನೀವು ಮೋಸ ಹೋಗ್ಬೇಡಿ. ದೇವ್ರನ್ನ ನಂಬಿ, ದೇವ್ರಿಗಿಂತ ತೊಟ್ಟವ್ರು ಯಾರು ಇಲ್ಲ, ಎಲ್ಲ ಒಳ್ಳೇದಾಗತ್ತೆ. ಆದಷ್ಟು ಶೇರ್ ಮಾಡಿ.